ನಮಸ್ಕಾರ ವೀಕ್ಷಕರೇ, ದಿ ವೆಲ್ನೆಸ್ ರೆವಲ್ಯೂಷನ್ ಮ್ಯಾಗಝಿನ್ನ ಲೋಕಾರ್ಪಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿರುವ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ದಿ ವೆಲ್ನೆಸ್ ರೆವಲ್ಯೂಷನ್ ಎನ್ನುವ ಮ್ಯಾಗಝಿನ್ನ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. Why don't you eat some food? ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿರುವ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ದಿ ವೆಲ್ನೆಸ್ ರೆವಲ್ಯೂಷನ್ ಎನ್ನುವ ಮ್ಯಾಗಝಿನ್ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಉದ್ಘಾಟಿಸಿದರು. ಸೇರಿ ಇವತ್ತಿನ ಮಣ್ಣೂರು ಆಸ್ಪತ್ರೆ ಕೇವಲ ಒಂದು ಹೆಸರಿಗೆ ಮಾತ್ರ ಆಸ್ಪತ್ರೆ ಆಗದೆ ಇವತ್ತಿನ ವಿಶೇಷವಾಗಿರುವಂತಹ ಕಾರ್ಯಕ್ರಮಕ್ಕೆ ಆಗಮಿಸಿ ನಂತರ ವೇದಿಕೆ ಮೇಲಿರುವ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು. ಮೂರ್ತಿಯನ್ನು ನೀಡಿದ್ರ ಮುಖ್ಯ ಮತ್ತೊಮ್ಮೆ ಇವತ್ತಿನ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಫಾರೂಕ್ ಮಣ್ಣೂರು ಮಾತನಾಡಿ, ಮಣ್ಣೂರು ಆಸ್ಪತ್ರೆ ಈಗ 4ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಬಡವರ ಹಾಗೂ ಮಧ್ಯಮ ವರ್ಗದವರಿಗೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ಸ್ಥಾಪಿಸಲಾದ ಈ ಆಸ್ಪತ್ರೆಯ ಯಶಸ್ಸಿನ ಹಿಂದೆ ನಮ್ಮ ಸಿಬ್ಬಂದಿ ವರ್ಗ ಹಾಗೂ ವೈದ್ಯರ ಪರಿಶ್ರಮವಿದೆ ಎಂದರು. 3 ವರ್ಷ ಆಗಿದೆ. ಇವತ್ತು 4ನೇ ವರ್ಷದಲ್ಲಿ ನಾವು ಇವತ್ತು ಕಾಲಿಡ್ತಾ ಇದ್ದೀವಿ. ನಾನು ಫಸ್ಟ್ ಆಫ್ ಆಲ್ ನನ್ನ ಎಲ್ಲ ಸ್ಟಾಫ್, ಡಾಕ್ಟರ್ಸ್, ನಮ್ಮ ಟೀಮ್, ನಮ್ಮ ಪೇಷಂಟ್ಸ್ ಎಲ್ಲರಿಗೆ ನಾನು ಧನ್ಯವಾದ ಹೇಳಬೇಕಾಗ್ತೀನಿ. ಇದು ಒಂದು ನಿಮ್ಮ ಸಾಹಸ, ನಿಮ್ಮ ಒಂದು ನನ್ನ ಹೆಜ್ಜೆ ಜೊತೆಗೆ ನಿಮ್ಮ ಹೆಜ್ಜೆ ಇದು ಬಹಳ ಮಹತ್ವ ಇದೆ. ಸೊ ಇವತ್ತು ಏನು ದಿನ ನೋಡ್ತಾ ಇದ್ದೀವಿ. ದಿಸ್ ಆಲ್ ಸಕ್ಸಸ್ ಆಫ್ ಆಲ್ ದಿ ಸ್ಟಾಫ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇದು ಹಾಸ್ಪಿಟಲ್ ನಾವು ತೆಗೆದಿದ್ದ ಕಾರಣ ಏನಂದ್ರೆ ಒಂದು ಬರೀ ರಿಚ್ ಮಂದಿಗೆ ಸಿಗುತ್ತೆ ಅದು ಒಂದು ಕಾನ್ಸೆಪ್ಟ್ ತೆಗಿಬೇಕಷ್ಟೇ. ಆ ಕಾರ್ಪೊರೇಟ್ ಹಾಸ್ಪಿಟಲ್ ಒಂದು ಗರೀಬರಿಗೂ ಆಗ್ಲಿ, ಒಂದು ಮಿಡಿಲ್ ಕ್ಲಾಸ್ನಿಗೂ ಆಗ್ಲಿ, ಎಲ್ಲರಿಗೂ ಅದು ಅವೈಲೇಬಲ್ ಆಗ್ಬೇಕು. ಯಾಕಂದ್ರೆ ಬಹಳ ಬಡವರು ದೇ ವಾಂಟ್ ಟು ಗೆಟ್ ಟ್ರೀಟ್ಮೆಂಟ್ ಇನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಬಟ್ ಆಗಲ್ಲ. ಸೊ ಅದು ಒಂದು ಮನಸ್ಸಿಂದ ಅವ್ರದ್ದು ತೆಗಿಬೇಕು. ಮತ್ತೊಂದು ಪ್ರೈವೇಟ್ ಹಾಸ್ಪಿಟಲ್ ಏನೋ ಒಂದು ಇಮೇಜ್ ಇದೆ, ಒಂದು ದೊಡ್ಡ ದೋಷಣೆ ಮಾಡ್ತಾರೆ, ಆ ಇಮೇಜ್ ಗೆ ತೆಗಿಬೇಕಂತ ಹೇಳಿ ಒಂದು ನನ್ನ ಮನಸ್ಸಲ್ಲಿ ಆ ಇಮೇಜ್ ಇಂಪಾರ್ಟೆಂಟ್. ಮತ್ತೆ ನಾವು ಹಾಸ್ಪಿಟಲ್ ಜೊತೆಗೆ ಒಂದು ಸಾಮಾಜಿಕ ಕಾರ್ಯನೂ ಮಾಡ್ತಾ ಇದೀವಿ. ಮೆಡಿಕಲ್ ಫೀಲ್ಡ್ ಅಷ್ಟೇ ಇಲ್ಲ, ಮೆಡಿಕಲ್ ಅದರ್ ಫೀಲ್ಡ್ಸ್ ಅದು ಏನ್ ಯಾಕೆ ಇಂಪಾರ್ಟೆಂಟ್ ಇದೆ ಅಂದ್ರೆ ಸೊಸೈಟಿ ಏನು ಒಂದು ಹೆಸರು ಕೊಡುತ್ತೆ, ಆ ಸೊಸೈಟಿಗೆ ರಿಟರ್ನ್ ಮಾಡ್ಬೇಕು ನಮ್ದು. ಸೊ ದಟ್ ಈಸ್ ವೈ ನಾವು ನಮ್ಮ ಕಲಬುರಗಿಗೆ ಸ್ವಚ್ಛ ಮಾಡೋದಾಗ್ಲಿ, ನಾವು ಎಲ್ಲಾ ಸ್ಟಾಫ್, ನಮ್ಮ ನರ್ಸಿಂಗ್ ಸ್ಟಾಫ್ ಆಗ್ಲಿ, ಡಾಕ್ಟರ್ಸ್ ಆಗ್ಲಿ, ಕಸ ಬಾರಿಗೆ ತಗೊಂಡು ಸಾಫ್ ಮಾಡಿದೀವಿ ಎಲ್ಲಾ ರೋಡ್ಸ್ ಆಗ್ಲಿ. ಅದಕ್ಕಾಗಿ ನಮ್ಮ ಹಾಸ್ಪಿಟಲ್ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಒಂದು ಅವಾರ್ಡ್ ಸಿಕ್ಕಿದೆ. ಇದು ಬಿಟ್ಟು ಒಂದು 500 TB ಪೇಷಂಟ್ಸ್ ನಾವು ಅಡಾಪ್ಟ್ ಮಾಡಿದೀವಿ ಇಲ್ಲಿ ಆಸ್ ಎ ನಿಕ್ಷಯ ಮಿತ್ರ ಆಗಿ. ಕಲ್ಯಾಣ ಕರ್ನಾಟಕ ಭಾಗದ 15 ನಮ್ಮ ಕಲಬುರಗಿದ 1500 TB ಪೇಷಂಟ್ ನಲ್ಲಿ 500 TB ಪೇಷಂಟ್ ನಿಯರ್ಲಿ 33% ಪೇಷಂಟ್ಸ್ ಗೆ ಅಡಾಪ್ಟ್ ಮಾಡಿ ನಮ್ಮ ಹಾನರಬಲ್ ಗವರ್ನರ್ ಅವ್ರ ಸರ್ ಇಂದ ನಮಗೆ ಒಂದು ಅವಾರ್ಡ್ ಸಿಕ್ಕಿದೆ. ಇದರ ಬಿಟ್ಟು ಒಂದು 200 ಪೂರ್ ಗರ್ಲ್ಸ್ ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಮಾಡಿಬಿಟ್ಟು ಅವರಿಗೆ 18 ಇಯರ್ಸ್ ತನಕ ಅವರಿಗೆ ಎವ್ರಿ ಇಯರ್ ಅವರಿಗೆ ನಮ್ಮಿಂದ ಒಂದು ಹೆಲ್ಪ್ ಅಂತ ಹೇಳ್ಬೋದು. ಒಂದು 18 ಇಯರ್ಸ್ ಆದ್ಮೇಲೆ ಒಂದು ಹುಡುಗಿ ಆಗ್ಲಿ, ಆ ಹುಡುಗಿ ಒಂದು ಇಂಜಿನಿಯರಿಂಗ್ ಆಗ್ಲಿ, ಮೆಡಿಕಲ್ ಆಗ್ಲಿ ಬಂದಾಗ ನಮ್ಮಿಂದ ಒಂದು ಅವರಿಗೆ ನೆನಪಿರ್ಬೇಕಂತ ಹೇಳಿ ಅದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ತರ ಇವತ್ತು ನಿಮ್ಮ ಮೆಚ್ಚಿನ ಎಲ್ಲ ನಮ್ಮ ಪ್ರಿಯಾಂಕ್ ಸರ್ ಅವ್ರದ್ದು ಒಂದು ಏನು ಐಡಿಯಾಲಜಿ ಇದೆ, ಒಂದು ಥಾಟ್ ಇದೆ ಸರ್ ಇಂದು, ಲೈಕ್ ಟು ಪ್ರಮೋಟ್ ದಿ ಬುಕ್ಸ್. ಆ ಬುಕ್ಸ್ ಗೆ ಪ್ರಮೋಟ್ ಮಾಡಿ ಒಂದು ತಲೆಯಲ್ಲಿ ಬಂದು ಇವತ್ತು ಸರ್ ಬರ್ತಾ ಇದಾರೆ ಅಂದ್ರೆ ಸರ್ ಇಂದೇ ಐಡಿಯಾ ತಗೊಂಡು ಒಂದು 50 ಕಾಂಪಿಟೇಟಿವ್ ಎಕ್ಸಾಮ್ ಓದೋ ಹುಡುಗರಿಗೆ ನಾವು ಕರೆದಿ ಅವ್ರಿಗೊಂದು ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ನಮ್ಮ ಕಡೆಯಿಂದ ನಾವು ಕೊಡ್ತಾ ಇದ್ದೀವಿ. ಇವತ್ತು ನೀವತ್ತು ನೋಡ್ಬೋದು, ಇವತ್ತು ಯಾವುದು ಶಾಲಾ ಆಗ್ಲಿ, ಹಾರ ಆಗ್ಲಿ ಇಲ್ಲ, ಇವತ್ತು ಎಲ್ಲ ಸನ್ಮಾನ ಒಂದು ಬುಕ್ ಇಂದ ಆಗಿದೆ ಎಲ್ಲರಿಗೆ. ಸೊ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗ್ತಾ ಇದೆ. ಬುಕ್ಕಿಗೆ ಹೆಂಗೆ ಪ್ರಮೋಟ್ ಮಾಡ್ಬೇಕು, ಇದು ಐಡಿಯಾ ಸರ್ ಇಂದ ಐಡಿಯಾ ಏನಿದೆ ಹಿಂದೆ ಬ್ಯಾಕ್ ಆಫ್ ದಿ ಮೈಂಡ್, ಪ್ರಮೋಟಿಂಗ್ ಬುಕ್, ಪ್ರಮೋಟಿಂಗ್ ಎಜುಕೇಶನ್. ಸೊ ಇದು ಎಲ್ಲರೂ ನಾವು
ಎಲ್ಲರ ಲೈಫ್ನಲ್ಲಿ ನಾವು ತರಬೇಕಂತ ನಾನು ಎಲ್ಲರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇವತ್ತೊಂದು ಒಂದು ಮ್ಯಾಗ್ಝಿನ್ ಅಂತ ಕಾರಣ ಏನ್ ಹೇಳ್ಬೇಕಂದ್ರೆ, ಇದು ಒಂದು ಫಸ್ಟ್ ಎವರ್ ಕಲ್ಯಾಣ ಕರ್ನಾಟಕದ ಹೆಲ್ತ್ ಮ್ಯಾಗ್ಝಿನ್ ಇದೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಹಾಸ್ಪಿಟಲ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ನಾವೇನ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ತಲುಪಬೇಕು. ನಾವು ಹಿಂದಿನವ್ರು ಇದ್ದೀವಿ, ಇಲ್ಲಿ ಏನೂ ಆಗಲ್ಲ, ಸೋಲಾಪುರ್ ಹೋಗ್ಬೇಕು, ಹೈದರಾಬಾದ್ ಹೋಗ್ಬೇಕು, ಇದು ಮಾತು ಬರಬಾರ್ದು ಅಂತ ಹೇಳಿ ನಾವು ಇದು ಮ್ಯಾಗ್ಝಿನ್ ತೆಗೆದಿದ್ದೀವಿ. ಇದು ಬರೀ ನಮ್ಮ ಹಾಸ್ಪಿಟಲ್ಗೆ ಅಷ್ಟೇ ಇಲ್ಲ, ಇದು ಬೇರೆ ಹಾಸ್ಪಿಟಲ್ ಆಗಲಿ, ಬೇರೆ ಡಾಕ್ಟರ್ಸ್ ಆಗಲಿ ಎಲ್ಲರಿಗೂ ಇದು ಕವರ್ ಆಗುತ್ತೆ. ಎವ್ರಿ 3 months ಅಲ್ಲಿ ಇದು ಬರುತ್ತೆ. ಸೊ ಈ ಮ್ಯಾಗ್ಝಿನ್ ಒಂದು ಒಳ್ಳೆ ಸಕ್ಸಸ್ಫುಲ್ ಆಗಲಿ ಅಂತ ನಾನು ದೇವರಿಗೆ ಬೇಡ್ಕೊತೀನಿ. ಮತ್ತೆ ಸ್ಟೇಜ್ ಮೇಲೆ ಇದೆ ಎಲ್ಲ ಗಣ್ಯರು, ಎಸ್ಪೆಷಲಿ ನಮ್ಮ MLA ಮೇಡಮ್, ಕನೀಶ್ ಫಾದರ್ ಮೇಡಮ್, ಎವ್ರಿ ಟೈಮ್ ಯಾವಾಗಲೂ ಫೋನ್ ಮಾಡಿದ್ರೆ ಮಾತಾಡ್ತಾರೆ, ಏನಿದ್ರು ಹೆಲ್ಪ್ ಕೇಳಿ ಹೇಳ್ತೀನಿ ಅಂತ ಹೇಳ್ತಾರೆ. ಸೊ ನಾನು ಭಾಳ ಥ್ಯಾಂಕ್ ಮಾಡ್ತೀನಿ ನಮ್ಮ MLA ಮೇಡಮ್ ಅವರಿಗೆ, ಫರಾಜ್ ಸರಿಗೆ, ನಮ್ಮ ಸ್ಟೇಜ್ ಮೇಲೆ ಇದ್ದವರು ಸುಭಾಷ್ ರಾಠೋಡ್ ಸರ್ ಆಗಲಿ, ಮಜಾರ್ ಅಲಂ ಖಾನ್ ಸರ್ ಆಗಲಿ, ನಮ್ಮ DHO ಸರ್, SHO ಸರ್ ಆಗಲಿ, ಎಲ್ಲರಿಗೆ, ನಮ್ಮ ಸ್ಟಾಫ್ ಆಗಲಿ, ಎಲ್ಲರಿಗೆ ನಾನು ಒಂದು ಧನ್ಯವಾದ ಹೇಳ್ಬೇಕಂತ ಬಯಸ್ತೇನೆ. ಅಟ್ ಲಾಸ್ಟ್ ಮನ್ನೂರ್ ಹಾಸ್ಪಿಟಲ್ ಒಂದು ಮೋಟೋ ಏನಿದೆ, ಒಂದು ಮಾನವೀಯತೆಯ ಮೋಟೋ ಇದೆ. ಇಷ್ಟೇ ಹೇಳಿ. ನಂತರ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನಿಜಾ ಫಾತಿಮಾ ಮಾತನಾಡಿದರು. अस्सलाम वालेकुम वरहमतुल्लाहि वबरकातुहू। सबको नमस्ते। आज हमारे बीच हमारे डिस्ट्रिक्ट इंचार्ज मिनिस्टर साहब यहाँ पर आए हुए हैं मनूर हॉस्पिटल में, जिसके आज 3 साल मुकम्मिल हो गए हैं, 4थे साल में जा रहे हैं और बहुत अच्छा काम कर रहे हैं मनूर हॉस्पिटल में। मैं फारूक साहब को और उनके तमाम स्टाफ को दिली मुबारकबाद देती हूँ, क्योंकि जो भी आप लोगों के पास पेशेंट्स आते हैं माशाल्लाह से सेहतमंद होके जाते हैं। और आप ना सिर्फ फारूक साहब ये हॉस्पिटल का काम करते हैं, बल्कि कई लोगों के कई मदद करते हैं, कई लोगों की उनके दिल में। आज आपका मैं दिल से शुक्रिया अदा करती हूँ। शुक्रिया। ದಿ ವೆಲ್ನೆಸ್ ರೆವಲ್ಯೂಷನ್ ಎನ್ನುವ ಮ್ಯಾಗಝಿನ್ನ ಲೋಕಾರ್ಪಣೆ ಮಾಡಲಾಯಿತು. ನಾಡುಗಳ ಕಂಡು ಕೂಡ ಬದ್ಧವಾಗಿರ್ತಕ್ಕಂಥ ಮನಸ್ಸನ್ನು ಉಳಿರ್ತಕ್ಕಂಥ ನಮ್ಮ ಡಾಕ್ಟರ್ ಫಾರೂಕ್ ಸರ್ ಅವರ ಆಸ್ಪತ್ರೆ 40 ಪದಗಳಿಂದ ಕೋವಿಡ್ ಸಂದರ್ಭದಲ್ಲಿ ಅದ್ರ ಜೊತೆಯಲ್ಲಿ ರಾಜ್ಯಪಾಲರಿಂದ ವಿಶೇಷವಾಗಿರ್ತಕ್ಕಂಥ ಪ್ರಶಸ್ತಿಯನ್ನು ತಂದಿರ್ತಾರೆ. ಆಮೇಲೆ ಪೊಲೀಸರಿಗೆ ನಾವೆಲ್ಲ ಹೋದಾಗ ಪೊಲೀಸರು ನಮ್ಮನ್ನು ಹಿಡಿತಾರೆ, ಆದರೆ ಪೊಲೀಸರಿಗೆ ಹೆಲ್ಮೆಟ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತಲ್ವಾ, ಹಾಗಾಗಿ ಪೊಲೀಸರನ್ನು ಕೂಡ ಹೆಲ್ಮೆಟ್ ಅನ್ನು ಕೊಡಲು ಮುಖ್ಯವಾಗಿ ಗೌರವಿಸಿದ್ದಾರೆ. ಆಮೇಲೆ ಕ್ಷಯರೋಗದಲ್ಲಿರ್ತಕ್ಕಂಥ ಅನೇಕ ರೋಗಿಗಳನ್ನು ವ್ಯವಸ್ಥಿತವಾಗಿರ್ತಕ್ಕಂಥ ಅದ್ರ ಜೊತೆಯಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕಲಬುರಗಿಯ ಮಹಾಡನ್ನ ಆಸ್ಪತ್ರೆ ಬಂದಿದೆ, ಐಕನ್ ಆಫ್ ಏಷಿಯಾ. ಇದೇ ವೇಳೆಯಲ್ಲಿ 16 ವರ್ಷದ ಒಳಗಿನ ಟೆನ್ನಿಸ್ನಲ್ಲಿ ರಾಷ್ಟ್ರ ಮಟ್ಟದ ಸಾಧನೆ ಮಾಡಿದ ರಘು ಎನ್ನುವ ಸ್ಪರ್ಧಾಳುವಿಗೆ 1,20,000 ರೂಪಾಯಿ ಮೊತ್ತದ ಪ್ರೋತ್ಸಾಹಧನದ ಚೆಕ್ ವಿತರಣೆ ಮಾಡಲಾಯಿತು. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುತ್ತಿರುವ 50 ಅಭ್ಯರ್ಥಿಗಳಿಗೆ ಪುಸ್ತಕ ವಿತರಣೆ ಮಾಡಲಾಯಿತು. ನಿಮ್ಮೆಲ್ಲರ ಗೌರವದ ಚಪಾರದೊಂದಿಗೆ ನಿಜವಾಗ್ಲೂ ಸಾಂಕೇತಿಕವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ನೋಡಿ ಒಬ್ರು PSA ಗಮನವನ್ನು ಇಟ್ಕೊಂಡು ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಬಲ್ಲ ಅಂತಕ್ಕಂಥ ಅಭಿಷೇಕ್ ಅವರನ್ನು ಕೂಡ ವೇದಿಕೆ ಆಗಮಿಸಬೇಕು, ಅವರನ್ನು ಕೂಡ ಗೌರವಿಸಲಾಗ್ತಾ ಇದೆ. PDO ಆಗ್ಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿರ್ತಕ್ಕಂಥ ಐಶ್ವರ್ಯ ಅವರು ಕೂಡ ವೇದಿಕೆ ಆಗಮಿಸಿ ತಮ್ಮ ಪುಸ್ತಕದ ಕಿಟ್ ಅನ್ನ ನೋಡಿ ಆಚಾರದ ಜೊತೆಗೆ ವಿಚಾರವನ್ನ ಪುಸ್ತಕವನ್ನ ಹಚ್ಕೊಳ್ಳಿಕ್ಕೆ ಇವತ್ತು ನಿಜವಾಗ್ಲೂ ಡಾಕ್ಟರ್ ಫಾರೂಕ್ ಸರ್ ಅವರು ಮಾಡುವಂತ ಕಾರ್ಯ ಅನೇಕರಿಗೂ ಕೂಡ ಇದು ಒಂದು ನಿದರ್ಶನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದ್ರ ಜೊತೆಗೆ ವಿ.ಐ. ಶಿಂಪಿ PSI ಇವರಾದ್ರೂ ಕೂಡ PS ಆಗ್ಲಿಕ್ಕೆ ಆಸೆ ಪಟ್ಟಿದ್ದಾರೆ, ಅವರನ್ನು ಕೂಡ ಈ ಒಂದು ಪುಸ್ತಕವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಮಿಕ್ಕಿದವರಿಗೆ ಆಮೇಲೆ ಕೊಡ್ಲಿಕ್ಕೆ ಆಗ್ತದೆ, ಇಲ್ಲೇ ಇದೆ. ಈ ಸಂದರ್ಭದಲ್ಲಿ ಮಣ್ಣೂರು ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರಿಗೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಹಾಗೂ ಶಾಸಕಿ ಖನಿಜಾ ಫಾತಿಮಾ ಅವರು ಸನ್ಮಾನಿಸಿ ಅಭಿನಂದಿಸಿದರು. ಅನೇಕ ಕಾರ್ಯಗಳು ಅವ್ರ ಬಗ್ಗೆ ನನಗೆ ಆರ್ಟಿಕಲ್ ಅನ್ನು ಬಂದಾಗ ನಿಜವಾಗ್ಲೂ ನಾನೇ ವಿಮರ್ಶೆ ಬರೀಬೇಕೇನೋ ಅಂತ ಅನಿಸ್ತು. ನನಗೆ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಮಾಡುವಂತಹ ಕಾರ್ಯ ಕೂಡ ಒಂದು ಖಾಸಗಿ ಆಸ್ಪತ್ರೆ ನಿಂತುಕೊಂಡು ತಮ್ಮ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಗೆ ಒಂದು ಚಿಂಚೋಳಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸುಭಾಷ್ ರಾಠೋಡ್ ಅವರು ಮಾತನಾಡಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರೇ, ಈ ಆಸ್ಪತ್ರೆಯನ್ನು ಬಹಳ ಸಮರ್ಥವಾಗಿ ಮುನ್ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಸ್ನೇಹಿತರು ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಗೌರವ ಎಲ್ಲ ಅತಿಥಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಆರೋಗ್ಯ ಕ್ಷೇತ್ರದ ಎಲ್ಲ ಹಿರಿಯ ಅಧಿಕಾರಿಗಳೇ, ಸಹೋದರರೇ, ಸಹೋದರಿಯರೇ, ಸ್ನೇಹಿತರೆ,
ನಾವೆಲ್ಲರೂ ಕೂಡ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮಾತು ಕೇಳಲಿಕ್ಕೆ ಕೂತೀವಿ. ಈಗಾಗಲೇ ಅವರು ಯಾವ್ಯಾವ ವಿಷಯಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಆಂಕರಿಂಗ್ ಮಾಡ್ತಕ್ಕಂಥವರು ಡಾಕ್ಟರ್ ಫಾರೂಕ್ ಅವರು ಎಲ್ಲರೂ ಕೂಡ ತಿಳಿಸಿದ್ದಾರೆ. ನಾನು ಕೂಡ ಈ ಭಾಗದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ, ಸಾಮಾಜಿಕ ಕ್ಷೇತ್ರದ ಕಾರ್ಯಕರ್ತನಾಗಿ ನಮ್ಮ ಭಾಗ ಮುಂದುವರಿಬೇಕಂದ್ರೆ ಪ್ರಮುಖವಾಗಿ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರ ಮುಂದುವರಿಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಎಷ್ಟು ಹೊಸ ಸಂಸ್ಥೆಗಳು ಮುಂದೆ ಬರ್ತಾವೆ ನಮ್ಮ ಭಾಗದಲ್ಲಿ, ಅದು ನಮ್ಮ ಭಾಗಕ್ಕೆ ಒಳ್ಳೆಯದು. ಅದರ ಜೊತೆಗೆ ಆರೋಗ್ಯ ಕ್ಷೇತ್ರದಲ್ಲಿ ಎಷ್ಟು ನಮ್ಮಲ್ಲಿ ಪರಿಣಿತ ಸಂಸ್ಥೆಗಳು ಬರ್ತಾವೋ ಅಷ್ಟು ನಮ್ಮ ಜನರಿಗೆ ಒಳ್ಳೆಯದು. ಫಾರೂಕ್ ಅವರು ಹೇಳ್ತಾ ಇದ್ರು, ನಮಗೆ ಬಡವರು ದೊಡ್ಡ ಹಾಸ್ಪಿಟಲ್, ಒಳ್ಳೆ ಹಾಸ್ಪಿಟಲ್ಗೆ ತಮ್ಮ ಮಕ್ಕಳಿಗೆ ಚಿಕಿತ್ಸೆ ಬಯಸ್ತಾರೆ, ಆದರೆ ಅಲ್ಲಿ ಹೋಗಿ ಅವರಿಗೆ ಹಣ ಕೊಡಲಿಕ್ಕೆ ಆಗೋದಿಲ್ಲ. ಗೌರ್ಮೆಂಟ್ ಆಸ್ಪತ್ರೆಗಳು ಚೆನ್ನಾಗಿಲ್ಲ ಅಂತ ಇಲ್ಲ, ಆದರೆ ಜನಮಾನಸದಲ್ಲಿ ಏನಾಗಿದೆ, ಯಾವುದೇ ಕಾಯಿಲೆ ಬಂದ್ರೆ ಮೊದಲು ಪ್ರೈವೇಟ್ ಹಾಸ್ಪಿಟಲ್ ಹೋಗೋದು, ಕೊನೆಗೆ ಏನೋ ಗತಿ ಇಲ್ಲ ಅಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಹೋಗೋದು, ಆ ರೀತಿ ಮಾನಸಿಕತೆ ಬೆಳೆದಿದೆ. ಆದರೆ ಇವತ್ತು ನಮ್ಮ ಭಾಗದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಭಾಗಕ್ಕೆ ಮೊದಲು ಏನಾದರೂ ಕೊಡುಗೆ ಕೊಟ್ಟರು ಅಂದ್ರೆ ಅದು ಶಿಕ್ಷಣದ ಕೊಡುಗೆ. ಎಲ್ಲ ಕಡೆ ಶಿಕ್ಷಣದ ಸಂಸ್ಥೆಗಳು ತೆಗೆದು ಎರಡನೇ ದೊಡ್ಡ ಕೊಡುಗೆ ನಮ್ಮ ಭಾಗಕ್ಕೆ ಅವರು ನೀಡಿದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ. ESI ಆಸ್ಪತ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಆರೋಗ್ಯ ಕ್ರಾಂತಿ ಅಂತಂದ್ರೆ ESI ಹಾಸ್ಪಿಟಲ್. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಡಾಕ್ಟರ್ ಅಜಯ್ ಸಿಂಗ್ ಅವರು, ನಮ್ಮ ಜಿಮ್ಸ್ ಆಗಿರ್ಬಹುದು, ಕಾರ್ಡಿಯಾಲಜಿ ಹಾಸ್ಪಿಟಲ್ ಆಗಿರ್ಬಹುದು, ಕ್ಯಾನ್ಸರ್ ಹಾಸ್ಪಿಟಲ್ ಆಗಿರ್ಬಹುದು, ಇಂಥ ಅನೇಕ ಸಂಸ್ಥೆಗಳು ನಮ್ಮ ಭಾಗದ ಜನರಿಗೆ ಸೇವೆ ಲಭ್ಯ ಆಗಬೇಕು ಅಂತ ತೆಗೆದಿದ್ದಾರೆ. ಹಾಗೇನೆ ಡಾಕ್ಟರ್ ಫಾರೂಕ್ ಅವರ ಬಗ್ಗೆ ಅನೇಕರು ಅನೇಕ ರೀತಿಯ ಅನುಭವ ಇರ್ತದೆ. ಆದರೆ ನಾನು ಚಿಂಚೋಳಿ ಮತಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾಗಿ ನಮ್ಮ ಕ್ಷೇತ್ರದಲ್ಲಿ ಕಳೆದ 3 ತಿಂಗಳಿಂದ ತಿಂಗಳಿಗೆ ಒಂದು ರೆವಿನ್ಯೂ ಸರ್ಕಲ್ ಅಲ್ಲಿ ಅವರು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಲಾಸ್ಟ್ 3 ಮಂತ್ಸ್ ಕನ್ಸಿಕ್ಯೂಟಿವ್ಲಿ. ಮುಂದೆ ಇನ್ನ 2 ಕ್ಯಾಂಪ್ ಅವರು ಮಾಡೋರಿದ್ದಾರೆ. ನಮ್ಮ ಭಾಗದಲ್ಲಿ ಚಿಂಚೋಳಿ ಅಂತ ಹಿಂದುಳಿದ ಪ್ರದೇಶದಲ್ಲಿ ನೂರಾರು ಸಾವಿರಾರು ಜನರಿಗೆ ಅನೇಕ ಸೇವೆಗಳು ಲಭ್ಯ ಆಗ್ತಾ ಇದೆ ಅಂತಂದ್ರೆ ಅವ್ರಿಗೆ ಹೇಳಿದ್ದು ಒಂದು ಮಾತು, ಬರೀ ಹಾಸ್ಪಿಟಲ್ ಕಮರ್ಷಿಯಲ್ ಆಗಿ ಬೆಳಿಬಾರ್ದು, ಆದರೆ ಅದು ಜನಾನುರಾಗಿ ಆಗಿ ಜನರಿಗೆ ಅನುಕೂಲ ಹಾಗಾಗಿ ಮಾಡೋದು ನನ್ನ ಉದ್ದೇಶ ಅಂತ ಹೇಳಿದ್ರು. ಆ ಉದ್ದೇಶ ನಾನು ಕಣ್ಣಿಗೆ ಕಾಣ್ತಾ ಇದೆ. ಅದು ಚಿಂಚೋಳಿ ಕ್ಷೇತ್ರದಲ್ಲಿ ಅನೇಕ ಜನರಿಗೆ ಉಚಿತ ಸೇವೆ ಸಿಗ್ತಾ ಇದೆ. ಇಂಥ ಆಸ್ಪತ್ರೆ ಮುಂದೆ ಬರಬೇಕು. ಸರ್ಕಾರ ಕಡೆಯಿಂದ ಕೂಡ ಇಂಥ ಆಸ್ಪತ್ರೆಗಳಿಗೆ ನಮ್ಮ ಲಕ್ಷ್ಯ ಹೋಗಬೇಕು ಸರ್ಕಾರದ್ದು. ಆದಷ್ಟು ಅನುಕೂಲತೆಗಳು ಇಂಥ ಪ್ರೈವೇಟ್ ಹಾಸ್ಪಿಟಲ್, ಸರ್ಕಾರಿ ಆಸ್ಪತ್ರೆಗಳಿಗೂ ಕೂಡ ಸಿಗಬೇಕು ಅನ್ನೋ ಮಾತನ್ನ ಹೇಳ್ಕೊಂಡು ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು, ಇದು ಅತಿಶೋಕ್ತಿ ಅಲ್ಲ, ಅದರಿಂದ ಒಂದು ಚಿಕ್ಕ ಕಾರ್ಯಕ್ರಮಕ್ಕೂ ಕೂಡ ಅವರು ಬರೋದು ಮತ್ತು ಒಂದು ಚಿಕ್ಕ ಕಾರ್ಯ ಕೂಡ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ. ಮನೋರವರು ಹೇಳಿದ್ರು, ಪುಸ್ತಕ ನಾನು ಹೂವ ತಗೊಳ್ಳೋದಿಲ್ಲ, ಹಾರ ತಗೊಳ್ಳೋದಿಲ್ಲ, ಶಾಲ್ ತಗೊಳ್ಳೋದಿಲ್ಲ, ಪುಸ್ತಕ ತಗೊಳ್ತೀನಿ ಅಂತಂದ್ರೆ ತನ್ನಷ್ಟಕ್ಕೆ ತಾನು ತನ್ನ ಉಪಯೋಗಕ್ಕೆ ಪುಸ್ತಕ ಅಲ್ಲ. ಪುಸ್ತಕ ನಾವು ತಗೊಳ್ಳೋದ್ರ ಮುಖ್ಯನ ಆ ಪುಸ್ತಕ ಸಂಸ್ಕೃತಿಯನ್ನ ಬೆಳಿಬೇಕು, ಓದೋ ಸಂಸ್ಕೃತಿ ಬೆಳಿಬೇಕು, ಜನರಲ್ಲಿ ಶಿಕ್ಷಣದ ವಾತಾವರಣ ಬೆಳಿಬೇಕು ಅನ್ನೋದು. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ದೇಣಿಗೆ. ನಮಗೆ ಅಂಥ ದೇಣಿಗೆ ಮರೆಯಲಾರದೆ ಇವತ್ತು ಅವರು ಪುಸ್ತಕ ಸಂಸ್ಕೃತಿ ಅಷ್ಟೇ ಅಲ್ಲ, ಯಾವ ಕ್ಷೇತ್ರದಲ್ಲಿ ಅವ್ರಿಗೆ ನಾಲೆಜ್ ಇಲ್ಲ. ಬಿಟ್ಕಾಯಿನ್ ಅಂತ ಅಂದಾಗ ಕರ್ನಾಟಕದಲ್ಲಿ ಬಿಟ್ಕಾಯಿನ್ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ, ಏನ್ ಬಿಟ್ಕಾಯಿನ್ ಅಪ್ಪ ಅಂತ ಹೇಳಿ. ಆದ್ರೆ ಆ ಬಿಟ್ಕಾಯಿನ್ ಅನ್ನೋದು ಏನು ಅನ್ನೋದು ತೀರಾ ಸ್ಥಳಕ್ಕೆ ಹೋಗಿ ದಕ್ಷಿಣ ಭಾರತದಲ್ಲಿ ಬಿಟ್ಕಾಯಿನ್ ಹಗರಣದ ಬಗ್ಗೆ, ಬಿಟ್ಕಾಯಿನ್ ವ್ಯವಸ್ಥೆ ಬಗ್ಗೆ ಯಾರಾದ್ರೂ ಅತ್ಯಂತ ತಳಮಟ್ಟಕ್ಕೆ ಹೋಗಿ ಆಳಕ್ಕೆ ಹೋಗಿ ಸ್ಟಡಿ ಮಾಡೋರು ಇದ್ರೆ ಅದು ಪ್ರಿಯಾಂಕ್ ಖರ್ಗೆ ಅವರು ದಕ್ಷಿಣ ಭಾರತದಲ್ಲಿ ಅಂತ ಹೇಳ್ತೀನಿ. ನಾನು ಅವ್ರು ಕೈ ಎತ್ತಿ ಹೇಳ್ಬಹುದು. ಒಂದಂತಲ್ಲ, ನೀವು ಹೆಲ್ತ್ ಸೆಕ್ಟರ್ಗೆ ಅವ್ರಿಗೆ ಮಾತಾಡಕ್ ಹಚ್ಚಿರಿ 1 ತಾಸು ಹೆಲ್ತ್ ಸೆಕ್ಟರ್ ಬಗ್ಗೆ ಮಾತಾಡ್ಬೋದು. ಎಜುಕೇಶನ್ ಡಾಕ್ಟರ್ ಮುಂದೆನೆ ಎಜುಕೇಶನ್ ಬಗ್ಗೆ ಮಾತಾಡಿದ್ರೆ ಇದು ಅತಿಶೋಕ್ತಿ ಅಲ್ಲ, ಇದು ಅತಿಶೋಕ್ತಿ ಅಲ್ಲ. ಡಾಕ್ಟರ್ ಕಿರಣ್ ದೇಶಮುಖ್ ಅವ್ರಿಗೆ ಗೊತ್ತಿದೆ. ನಾನು ಒಬ್ಬ ಇಂಟರ್ನ್ಯಾಷನಲ್ ಎಜುಕೇಶನಿಸ್ಟ್ ಬಂದಿದ್ರು ನಮೋಶಿ ಅವರ ಶಾಲೆ ಉದ್ಘಾಟನೆಗೆ, ನಾನು ಎದುರಿದ್ದೆ ಅವತ್ತು ಆ ಸಭೆಯಲ್ಲಿ ಎಲ್ಲರೂ ಹೇಳ್ತಾರೆ ಹೈದರಾಬಾದ್ ಕರ್ನಾಟಕ ಹಿಂದುಳಿದಿದ್ದು ರಾಜಕಾರಣಿಗಳು ಕೂಡ ಅವರಿಗೆ ಮುಂದಾಲೋಚನೆ ಇಲ್ಲ ಅಂತ ಹೇಳಿ. ಆದ್ರೆ ಅವತ್ತು ಇಂಟರ್ನ್ಯಾಷನಲ್ ಎಜುಕೇಶನಿಸ್ಟ್ ಒಬ್ರು ಬಂದಿದ್ರು, ಅವ್ರ ಎದುರುಗಡೆ 1 ತಾಸ್ಗಿಂತ ಹೆಚ್ಚು ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ರು. ಅದನ್ನು ಇಂಗ್ಲಿಷ್ ಅಲ್ಲಿ, ಅಸ್ಖಲಿತ ಇಂಗ್ಲಿಷ್.
ಅಸ್ಖಲಿತ ಇಂಗ್ಲಿಷ್ ಅಂದ್ರೆ ನಮ್ಮ ಭಾಗಕ್ಕೆ ಗೊತ್ತಾಗ್ತದೆ. ಅಸ್ಖಲಿತ ಇಂಗ್ಲಿಷ್ ನಲ್ಲಿ ಮತ್ತು ಎಷ್ಟು ಡೆಪ್ತ್ ಇತ್ತು ನಾಲೆಜ್ ಅಂತಂದ್ರೆ, ಆ ಇಂಟರ್ನ್ಯಾಷನಲ್ ಎಜುಕೇಶನಿಸ್ಟ್ ತಮ್ಮ ಸ್ಪೀಚ್ ಅಲ್ಲಿ 75% ಇವ್ರ ಮಾತುಗಳನ್ನೇ ಬಳಸಿ ಮಾತಾಡಿದ್ರು, ಅಪ್ರಿಸಿಯೇಟ್ ಮಾಡಿದ್ರು. ಅಂದ್ರೆ ಬರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಮಗ ಅನ್ನೋದು ಅಷ್ಟೇ ಅಲ್ಲ, ಅದು ಕೂಡ ಹೆಮ್ಮೆನೆ. ಆದ್ರೆ ಅದರ ಜೊತೆಗೆ ಎಲ್ಲ ತರಹದ ಗುಣಗಳನ್ನ, ಎಲ್ಲ ತರ ನಾಲೆಜು, ಆ ಹಾರ್ಡ್ ವರ್ಕ್ ಎಲ್ಲವನ್ನು ಬೆಳೆಸ್ಕೊಂಡು ಬಂದಿರ್ತಕ್ಕಂಥದ್ದು ನಮ್ಮ ಭಾಗಕ್ಕೆ ಈ ನಾಯಕತ್ವ ಸಿಕ್ಕಿದ್ದು ನಮ್ಮೆಲ್ಲರಿಗೆ ಕೂಡ ಪುಣ್ಯ ಅಂತ ನಾವು ತಿಳ್ಕೋಬೇಕು, ಒಂದು ಒಳ್ಳೆ ಅವಕಾಶ ಅಂತ ನಾವು ತಿಳ್ಕೋಬೇಕು. ಇನ್ನೂ ದೇವರು ಅವರಿಗೆ ಹೆಚ್ಚಿನ ಅವಕಾಶಗಳು ನೀಡಲಿ, ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಹೆಚ್ಚು ಅವಕಾಶ ಸಿಗಲಿ ಅನ್ನೋ ಮಾತನ್ನ ನನ್ನ ಪರವಾಗಿ ಮತ್ತು ಮಣೂರು ಆಸ್ಪತ್ರೆ ಎಲ್ಲ ಸಿಬ್ಬಂದಿಗಳ ಪರವಾಗಿ, ಯಾಕಂದ್ರೆ 3 ದಿವಸದಿಂದ ನನ್ನ ಮಗನಿಗೂ ಕೂಡ ಇಲ್ಲೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಅವರೆಲ್ಲರೂ ಬಹಳ ಸರ್ಕಾರ ನೀಡಿದ್ದಾರೆ. ಅವರೆಲ್ಲರ ಪರವಾಗಿಯೂ ಕೂಡ ನಾನು ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಕ್ರಿಟಿಕಲ್ ಅಂತಕ್ಕಂಥ ಸಂದರ್ಭದಲ್ಲಿ ಆ ಕ್ರಿಟಿಕಲ್ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆ ಒಂದು ಸಮಸ್ಯೆ ಅಂತ ಬಂದಾಗ ಏನಾಗುತ್ತೆ ಅಂತ ಕೇಳಿದ್ರೆ, ದ ಬೆಸ್ಟ್ ಕ್ರಿಟಿಕಲ್ ಕೇರ್ ಅವಾರ್ಡ್ ಅನ್ನ ಇದು ಯಾರಿಗೆ ಹೋಗ್ತಾರೆ ಅಂತ ಕೇಳಿದ್ರೆ ಡಾಕ್ಟರ್ ಹುಜ್ಮೀರ್ ಅಹಮದ್ ಸ್ಟ್ಯಾಂಡರ್ಡ್ ನಿಜವಾಗ್ಲೂ ಒಂದೊಂದಕ್ಕೆ ಒಂದು ಪದವಿಯನ್ನು ಕೊಟ್ಟು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಇಲ್ಲಿ ಅದ್ರ ಜೊತೆಗೆ ಡಾಕ್ಟರ್ ಯಾಸ್ಮಿನ್ ಫಿರ್ದೌಸ್ ಇವರು ನರ್ಸ್, ಇನ್ನು ಅನೇಕರು ಕೂಡ ಸಾಧಕರಿದ್ದಾರೆ. ಅವರನ್ನ ತದನಂತರದಲ್ಲಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಸಲಾಗ್ತದೆ ಅಂತ ಹೇಳುತ್ತಾ ನಂತರ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿ, ಗುಣಮಟ್ಟದ ಚಿಕಿತ್ಸೆಯನ್ನು ಮಾನವೀಯತೆಯ ಸ್ಪರ್ಶದ ಮೂಲಕ ನೀಡುತ್ತಾ ರೋಗಿಗಳ ಸೇವೆ ಮಾಡುತ್ತಿರುವ ಮಣ್ಣೂರು ಆಸ್ಪತ್ರೆಯ ಸೇವೆ ಅನನ್ಯವಾಗಿದೆ ಎಂದು ಶ್ಲಾಘಿಸಿದರು. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಿನ ಈ ಒಂದು ಸಂಭ್ರಮದ ಸಮಾರಂಭಕ್ಕೆ ಆಗಮಿಸಿದಂಥ ಡಾಕ್ಟರ್ ಫಾರೂಕ್ ಮಣ್ಣೂರವರೇ, ಹಿರಿಯರಾದಂಥ ಮಣ್ಣೂರು ಸಾಹೇಬ್ರೆ, ಆತ್ಮೀಯರೇ, ಪಾಪ ಅದಕ್ಕೆ ಸುಭಾಷ್ ರಾಠೋಡ್ ಜಿ ಅವರೇ, ಡಾಕ್ಟರ್ ಕಿರಣ್ ದೇಶ್ಮುಖ್ ಅವರೇ, ಮಜಾರ್ ಅಲಂ ಖಾನ್ ಅವರೇ, ಅರವಿಂದ್ ಚೌಹಾನ್ ಅವರೇ, ಸೈಯದ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ, ಹಾಗೂ ಮುಂಭಾಗದಲ್ಲಿ ಕುಳಿತಿರುವಂಥ ಎಲ್ಲ ನಮ್ಮ ಹಿರಿಯರೇ, ಅಕ್ಕ ತಂಗಿಯರೇ ಹಾಗೂ ಯುವ ಸ್ನೇಹಿತರೆ, ಹೆಚ್ಚೇನು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮೊದಲನೇದಾಗಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರಿಂದ ತಮ್ಮಿಂದ ಹಾಗೂ ವೈಯಕ್ತಿಕವಾಗಿ ನಾವು ಡಾಕ್ಟರ್ ಫಾರೂಕ್ ಮಣ್ಣೂರವರ ಹಾಗೂ ಅವರ ಇಡೀ ಕುಟುಂಬಕ್ಕೆ ತಮ್ಮ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಮಣ್ಣೂರು ಹಾಸ್ಪಿಟಲ್ 3 ವರ್ಷ ಮುಗಿದು ಇವತ್ತು 4ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಜೊತೆಗೆ ಇವತ್ತೇನು ಒಂದು ಬಹಳ ವಿಭಿನ್ನವಾದಂಥ ಮತ್ತು ವಿನೂತನವಾದಂಥ ಹಾಗೂ ಪ್ರಾಮಾಣಿಕವಾದಂಥ ಪ್ರಯತ್ನ ತಾವು ವೆಲ್ನೆಸ್ ರೆವಲ್ಯೂಷನ್ ಒಂದು ಹೆಲ್ತ್ ಮ್ಯಾಗ್ಝಿನಿಂದ ತಾವೇನು ಮಾಡ್ತಾ ಇದ್ದೀರಾ, ಹೆಚ್ಚು ಅವೇರ್ನೆಸ್ ಬರಲಿ, ಹೆಚ್ಚು ರೀತಿಯಾಗಿ ವೈಜ್ಞಾನಿಕ ಮನೋಭಾವನೆ ಆರೋಗ್ಯದಲ್ಲಿ ಇರಲಿ ಅಂದ್ಬಿಟ್ಟು ತಾವೇನು ಮಾಡ್ತಾ ಇದ್ದೀರಾ, ಅದಕ್ಕೂ ಕೂಡ ನಮ್ಮೆಲ್ಲರ ಪರವಾಗಿ ತಮಗೆ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಡಾಕ್ಟರ್ ಫಾರೂಕ್ ಅವ್ರ ಬಗ್ಗೆ ನಾನು ಏನು ಹೇಳೋದಂತ ಗೊತ್ತಿಲ್ಲ, ಯಾಕಂದರೆ ನಾನು ಅವ್ರಿಗೆ ಭೇಟಿಯಾದಾಗಿಂದ ಪಾಪ ಯಾವಾಗಲೂ ಆಗೋದಕ್ಕಿಂತ ಮುಂಚೆನೂ ಅಷ್ಟೇ ನಾನು ಅವ್ರಿಗೆ ವೈಯಕ್ತಿಕವಾಗಿ ಹೆಚ್ಚು ನಾನು ಭೇಟಿಯಾಗಿರಲಿಲ್ಲ, ಆದರೆ ಫೋನ್ ಮಾಡಿ ನಮ್ಮ ಕಷ್ಟಗಳು ಹೇಳ್ಕೊಂಡಾಗ ಎಲ್ಲನೂ ಕೂಡ ಸ್ಪಂದಿಸಿದ್ದಾರೆ. ಸೊ ಅದಕ್ಕೆ ಭಾಳ ಜನ ನಮ್ಮ ಚಿತ್ತಾಪುರ ಚಿಂಚೋಳಿ ಮಂದಿ ಎಲ್ಲ ಅಡ್ರೆಸ್ ಇಲ್ಲೇ ಇದೆ. ಈಗ ನಮ್ಮ ಸರ್ಕಾರ ಬಂದದ ಅಂತ ಸ್ವಲ್ಪ ಜಿಮ್ಸಿಗೆ ಹೋಗ್ತಿರ್ಬೇಕು, ಆದರೂ ಕೂಡ ಅಲ್ಲಾಗ್ಲಾರ ಚಿಕಿತ್ಸೆ ಇಲ್ಲಿ ಖಂಡಿತವಾಗೂ ಆಗುತ್ತೆ. ಯಾಕಂದರೆ ಭಾಳ ಸಣ್ಣ ವಯಸ್ಸಿನಲ್ಲಿ ಮತ್ತು ಭಾಳ ಅಲ್ಪ ಅವಧಿನಲ್ಲಿ ಮಣ್ಣೂರು ಹಾಸ್ಪಿಟ್ಲಿಗೆ ಮತ್ತು ಅಲ್ಲಿರುವಂಥ ಡಾಕ್ಟರ್ಸ್ಗಳಿಗೆ ಮತ್ತು ವಿಶೇಷವಾಗಿ ಡಾಕ್ಟರ್ ಫಾರೂಕ್ ಅವರಿಗೆ ಬಹಳ ಗುಡ್ ವಿಲ್ ಅನ್ನು ತಂದಿದೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಈ ಗುಡ್ ವಿಲ್ ಯಾಕೆ ಬರ್ತಾ ಇದೆ ಅಂದರೆ, ತಾವು
ಗುಣಮಟ್ಟದ ಚಿಕಿತ್ಸೆ ಜೊತೆಯಾಗಿ ಆ ಮಾನವೀಯತೆಯ ಸ್ಪರ್ಶ ಏನು ಕೊಡ್ತಾ ಇದ್ದೀರಾ ಅದು ಬಹಳ ಪ್ರಮುಖವಾದಂಥ ವಿಷಯ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ಚಿಕಿತ್ಸೆ ಎಲ್ಲಾನು ಆಗ್ಬೋದು. ಕೆಲವು ಕಡೆ ನೀವು ಹೇಳ್ದಂಗೆ ದೊಡ್ಡ ಹಾಸ್ಪಿಟ್ಲಿಗೆ, ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋದಾಗ ಅವ್ರಿಗೆ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ಬೋದು. ಗುಣಮಟ್ಟ ಆಗ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲೂ ಕೂಡ ಯಾವುದೇ ಗ್ಯಾರಂಟಿ ನಾವು ಕೊಡ್ಲಿಕ್ಕೆ ಆಗಲ್ಲ, ನಾವು ಯಾರು ದೇವರಲ್ಲ. ಆದರೆ ನೀವು ಹೇಳ್ದಂಗೆ ಕಾರ್ಪೊರೇಟ್ ಏನು ಹಾಸ್ಪಿಟ್ಲಲ್ಲಿ ಏನು ಟ್ರೀಟ್ಮೆಂಟ್ ಇರುತ್ತೆ ಅದೇ ಪ್ರೊಸೀಜರ್ಸ್ನ ತಾವು ಮಧ್ಯಮ ವರ್ಗದವರಿಗೆ ಮತ್ತು ಬಡವರಿಗೆ ಕೊಡ್ತಾ ಇದ್ದೀರಲ್ಲ, ಅದರಿಂದ ತಮಗೆ ಭಾಳ ಜನರ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ಆಶೀರ್ವಾದ ನಿಮಗೆ ಮುಂಬರುವ ದಿನಗಳಲ್ಲಿ ನೀವೇನು ಹೇಳ್ತಾ ಇದ್ದೀವಿ, ಇವತ್ತು 60 ಬೆಡ್ ಇದೆ, ಅದು 200 ಬೆಡ್ ಆಗೇ ಆಗುತ್ತೆ ಖಂಡಿತವಾಗಿ. ಆ 200, 800, 1000 ಕೂಡ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ 2 ಗುಣಗಳಿವೆ ತಮ್ಮ ಹತ್ರ. ಒಂದು ಮಾನವೀಯತೆ ಮೆರೆಯೋದು, ಒಂದು ಏನು ಎಲ್ಲರಿಗೂ ಬರೋದಿಲ್ಲ ಒಂದನೇದು. ಎರಡನೇದು, ನೀವು ನಿಮ್ಮ ಏನು ವೃತ್ತಿಯನ್ನು ಬಿಟ್ಟು ತಾವೇನು ಕೆಲಸ ಮಾಡ್ತಾ ಇದ್ದೀರಾ, ಕಾಯಕ ಮಾಡ್ತಾ ಇದ್ದೀರಾ, ಬಸವಣ್ಣ ತತ್ವ ಏನು ಕಾಯಕವೇ ಕೈಲಾಸ ಅಂದ್ಬಿಟ್ಟು ನಂಬಿ ತಾವು ಮಾಡ್ತಾ ಇದ್ದೀರಾ, ಖಂಡಿತವಾಗೂ ಜನರ ಮೆಚ್ಚುಗೆಗೆ ತಾವು ಪಾತ್ರರಾಗಿದ್ದೀರಾ. ಆಮೇಲೆ ಯಾರೂ ಕೂಡ ಇವತ್ತು ತಾವು ಗಮನಿಸಬೇಕು, ಯೂಶ್ವಲಿ ಹಾಸ್ಪಿಟಲ್ದು ಉದ್ಘಾಟನೆ ಇರ್ಬೋದು ಅಥವಾ ಅವರ ಒಂದು ವಾರ್ಷಿಕೋತ್ಸವ ಇರ್ಬೋದು, ಬರೀ ಹಾಸ್ಪಿಟಲ್ದ ಗುಣಗಾನ ಹಾಡ್ತಾರೆ. ಆದರೆ ಇವತ್ತು ತಾವು 50 ಜನರ ಬದುಕನ್ನು, ಅವರ ಬದುಕಿಗೆ, ಅವರ ಜೀವನಕ್ಕೆ ದೀಪ ಹಚ್ಚುವ ಕೆಲಸ ಇವತ್ತು ತಾವು ಏನು ಬುಕ್ಸ್ ಕೊಡುವ ಮುಖಾಂತರ ಮಾಡ್ತಾ ಇದ್ರೆ ಬಹುಶಃ ಅದು ಭಾಳ ದೊಡ್ಡ ಕೆಲಸ. ಆ ಬುಕ್ಸ್ ಅವ್ರಿಗೆ ಉಪಯೋಗ ಆದಮೇಲೆ ತಾವು ಬೇರೆಯವ್ರಿಗೆ ಕೊಡಬೇಕು, ತಾವು ಇಟ್ಕೊಳೋದಲ್ಲ. ಯಾಕಂದರೆ ನಿಮ್ಗೆ ಒಳ್ಳೇದಾದರೆ ಬೇರೆಯವ್ರಿಗೂ ಒಳ್ಳೇದಾಗಬೇಕು. ಏನು ಕೆಲಸ ನಾವು ಮಾಡಬೇಕು, ಸರ್ಕಾರದಲ್ಲಿ ಇಟ್ಕೊಂಡು ಮಾಡಬೇಕು, ಇವತ್ತು ತಾವೆಲ್ಲ ಮಾಡ್ತಾ ಇದ್ರ ಅದಕ್ಕೂ ಕೂಡ ಒಳ್ಳೇದು. ಅದಲ್ಲದೆ ಕ್ರೀಡೆನಲ್ಲಿ ಕೂಡ ಇವತ್ತೇನು ಒಬ್ಬ ಯುವಕನಿಗೆ ತಾವು ಪ್ರೇರಣೆಯನ್ನು ನೀಡಿದ್ದೀರಾ. ದುಡ್ಡು ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಅವರಿಗೆ ಬೆಂತಟ್ಟಿ ಬೆಂಚಪ್ಪರಿಸಿ ನೀವು ಈ ಕ್ರೀಡೆನಲ್ಲಿ ಕೂಡ ತಾವು ಸಾಧನೆ ಮಾಡಬೇಕು ಅಂತ. ಯಾಕಂದರೆ ನಮ್ಮ ಭಾಗದಲ್ಲಿ ಎಲ್ಲರೂ ಮೊದಲೇದೇನು ಹೇಳ್ತಾರೆ ಅಂದರೆ, ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ಎಲ್ಲರೂ ಇಲ್ಲಪ್ಪ ಬರೀ ಓದು ಅಂತಾರೆ. ನೀನು ಡಾಕ್ಟರ್ ಆಗಬೇಕು, ನೀನು ಗೌರ್ಮೆಂಟ್ನಲ್ಲಿ ನೌಕರಿ ಪಡಿಬೇಕು, ನೀನು PSI ಆಗಬೇಕು, ನೀನು SDA ಆಗಬೇಕು, FDA ಆಗಬೇಕು ಅಂತ ಹೇಳ್ತಾರೆ. ಯಾರು ಕೂಡ ನಮ್ಮ ಭಾಗದಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಆದರೆ ಇವತ್ತು ತಾವು ಹೆಲ್ಪಿಂಗ್ ಅದರ್ಸ್ ಎಕ್ಸೆಲ್ ಇನ್ ಅದರ್ ಫೀಲ್ಡ್ಸ್ ದೆನ್ ಅಕಾಡೆಮಿಕ್ಸ್. ಅದನ್ನು ಕೂಡ ಒಂದು ಭಾಳ ಒಳ್ಳೆ ಸಂದೇಶವನ್ನು ತಾವು ರವಾನೆ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಂದರೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಇವೆಲ್ಲನೂ ಕೂಡ ಮಾಡಬೇಕು. ಈಗ ತಾನೇ ಡಾಕ್ಟರ್ ಫಾರೂಕ್ ಅವರು ಹೇಳ್ತಾ ಇದ್ರು IMA ಅವರಿಗೆ ಒಂದು ಸ್ಟೇಡಿಯಂ ಮಾಡಿಸ್ಕೊಡಿ ಅಂತ. ನಾನು ಹೇಳಿದ್ರೆ ಫಸ್ಟ್ ಸಾರ್ವಜನಿಕರಿಗೆ ಮಾಡ್ತೀನಿ, IMA ಅವರೆಲ್ಲ ರೊಕ್ಕ ಸೇರಿ ನಮಗೆ ಕೊಟ್ಬಿಟ್ರೆ ನಿಮ್ಗೆ ಅದರಲ್ಲೂ ಒಂದು ಸ್ಪೆಷಲ್ ಇದು ಮಾಡಿಸ್ಕೊಡ್ತೀವಿ. ಯಾಕಂದರೆ ನಾವು ಈ ವರ್ಷ ನೀವೆರಡು ಇವತ್ತೇನು ಒಳ್ಳೆ ಕೆಲಸ ಮಾಡಿದ್ದೀರಾ, ಇವೆರಡಕ್ಕೂ ಕೂಡ ಸರ್ಕಾರದ ಪ್ರೋತ್ಸಾಹ ನಾವು ಕೊಡ್ತಾ ಇದ್ದೀವಿ. ಒಂದು ನಾಗಾವಿ ಇನ್ಸ್ಟಿಟ್ಯೂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ಬಿಟ್ಟು ನೈಸ್ ಅಂತ ಒಂದು ಅಕಾಡೆಮಿ ತೆಗಿತಾ ಇದ್ದೀವಿ. ಇನ್ನು ಒಂದು 2-3 ತಿಂಗಳಲ್ಲಿ ಅದು ಪ್ರಾರಂಭ ಆಗುತ್ತೆ. ಇಲ್ಲಿ ವಾಜಪೇಯಿ ನಗರ್ನಲ್ಲಿ ಏನಿಲ್ಲ ಅಂದರೂ 1-2 ನಮ್ಮ ಯುವತಿಯರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಲಿಕ್ಕೆ, ಕಮ್ಯುನಿಕೇಷನ್ ಇಂಪ್ರೂವ್ ಮಾಡಲಿಕ್ಕೆ ನಾವು ಒಂದು ಒಳ್ಳೆ ರೀತಿಯಾದಂಥ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದೀವಿ. ಅದಕ್ಕೆ 10 ಕೋಟಿ ರೂಪಾಯಿಯನ್ನು ನಾವು 10 ಕೋಟಿ ರೂಪಾಯಿ ವೆಚ್ಚ ಮಾಡಿ ಈಗಾಗಲೇ ಬಿಲ್ಡಿಂಗ್ ರೆಡಿ ಇದೆ. ಇನ್ನೂ 10 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಒಂದು ಒಳ್ಳೆ, ನೀವೇನು ಬೆಂಗಳೂರಿಗೆ ಹೋಗೋದಿರ್ಬೋದು, ನೀವು ಹೈದರಾಬಾದಿಗೆ ಹೋಗೋದಿರ್ಬೋದು, ದಿಲ್ಲಿಗೆ ಹೋಗೋದಿರ್ಬೋದು, ಅವಶ್ಯಕತೆ ಇರೋದಿಲ್ಲ. ನಮ್ಮ ಭಾಗದ ಜನರು ನಮ್ಮ ಭಾಗದಲ್ಲೇ ಇದ್ದು ಕಾಂಪಿಟೇಟಿವ್ ಎಕ್ಸಾಮಿಗೆ ಅವರು ಶ್ರಮ ಪಡಬೇಕು ಅಂದ್ಬಿಟ್ಟು ನಾವು ಇದೊಂದು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಈ ವರ್ಷದ ಒಳಗಡೆನೆ ನಾವು ಸ್ಟೇಡಿಯಂನಲ್ಲಿ 33 ಕೋಟಿ ರೂಪಾಯಿ ಖರ್ಚು ಮಾಡಿ ಅದರ ಸಂಪೂರ್ಣವಾದಂಥ ರಿನೋವೇಷನ್ ಕೂಡ ನಾವು ಮಾಡ್ತಾ ಇದ್ವಿ. ಅದರ ಜೊತೆಗೆ ಮಹಿಳೆಯರಿಗೆ, ವಿಶೇಷವಾಗಿ ಯುವತಿಯರಿಗೆ, ಅವ್ರಿಗೆ ಕೂಡ ಕ್ರೀಡೆಗೆ ಅನುಕೂಲ ಆಗಬೇಕು ಅಂದ್ಬಿಟ್ಟು ನಾವು ಇಂಡೋರ್ ಸ್ಟೇಡಿಯಮು ಅಲ್ಲೇ ಎದುರುಗಡೆ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಇದು ಬಹುಶಃ ಎಲ್ಲೂ ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲೂ ನಾವು ಮಾಡ್ತಾ ಇಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತಾವು ಇವತ್ತೇನು ನಾವು ಸರ್ಕಾರದ ಸಂಕಲ್ಪ ಏನಿದೆ ಅದು ತಾವು ಕೂಡ ಕೈ ಜೋಡಿಸ್ತಾ ಇದ್ದೀರಾ. ಅದಕ್ಕೆ ಸರ್ಕಾರದ ಪರವಾಗಿ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರ ಪರವಾಗಿ ತಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ತಾವು ಇವತ್ತೇನು ವೆಲ್ನೆಸ್ ರೆವಲ್ಯೂಷನ್ ಅಂತ ತಾವು ಮ್ಯಾಗ್ಝಿನ್ನ ತಾವು ಪ್ರಕಟಣೆ ಲೋಕಾರ್ಪಣೆ ಮಾಡಿದ್ದೀರಾ, ಅದು ಬಹುಶಃ ಭಾಳ ಪ್ರಸ್ತುತ ಅಂತ ನನ್ನ ಅನಿಸಿಕೆ ಆಗಿದೆ. ಯಾಕಂದರೆ ಮುಂಚೆ ಏನಿರ್ತಾ ಇತ್ತು, ಸಮಾಜದಲ್ಲಿ ಡಾಕ್ಟರ್ ಅಂದರೆ ಭಾಳ ಗೌರವಾನ್ವಿತ ಕಾಣ್ತಾ ಇದ್ವಿ.
ಆದರೆ ಕರೋನಾ ಸಂದರ್ಭದಲ್ಲಿ ನಿಜವಾಗ್ಲೂ ಅವ್ರ ವ್ಯಾಲ್ಯೂ ಗೊತ್ತಾಯ್ತು ಎಲ್ಲರಿಗೂ. ಅವರು ತಾವು ಎಸ್ಪೆಷಲಿ ಸರ್ಕಾರದ ಸಿಬ್ಬಂದಿಗಳು ಮತ್ತು ಡಾಕ್ಟರ್ಗಳು ಅವರು ಎಲ್ಲನೂ ಅವರ ಮನೆ ಮಠ ಎಲ್ಲ ಬಿಟ್ಟು ಯಾವಾಗ ಲಾಕ್ಡೌನ್ ಇತ್ತು ತಾವೆಲ್ಲರೂ ಕೆಲಸ ಮಾಡಿದ್ರಿ. ಅವಾಗ ಎಲ್ಲರಿಗೂ ವಿಶೇಷವಾಗಿ ಡಾಕ್ಟರ್ಸ್ ಅವರ ಕೀಮತ್ತನ್ನು ಗೊತ್ತಾಗಿ ಕೇಂದ್ರ ಸರ್ಕಾರದವರು ತಮಗೆ ಕರೋನಾ ವಾರಿಯರ್ಸ್ ಅಂತ ಬಿರುದು ಕೊಟ್ಟರು. ಅದೇನು ಆದಮೇಲೆ ಏನು ಕೊಟ್ಟಿಲ್ಲ, ಅದು ಬೇರೆ ವಿಷಯ. ಆದರೆ ಒಂದು ಸೈನಿಕರ ರೂಪದಲ್ಲಿ ತಾವು ಕೂಡ ದೇಶವನ್ನು ಕಾಪಾಡ್ತಾ ಇದ್ದೀರಾ ಅಂದ್ಬಿಟ್ಟು ಆ ಮಟ್ಟಕ್ಕೆ ಇದು ಹೋಯ್ತು. ಆದರೆ ಇದು ಯಾಕಿದು ಮ್ಯಾಗ್ಝಿನ್ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ, ಬಹುಶಃ ಜನರು ಓದಬೇಕಿದು. ಇವಾಗಿಂದ ಡಾಕ್ಟರ್ಸಿಗೆ ಪ್ರಾಬ್ಲಮ್ ಏನು ಗೊತ್ತು ಸುಭಾಷ್ ರಾಠೋಡ್ ಸಾಹೇಬ್ರೆ? ಇಂಟರ್ನೆಟ್. ಎಲ್ಲರೂ ಇವ್ರು ಬರೋದಕ್ಕಿಂತ ಮುಂಚೆನೆ ಗೂಗಲ್ ಮಾಡ್ಕೊಂಡು ಬಂದಿರ್ತಾರೆ, ನನಗೆ ಈ ರೋಗ ಅದ, ಇದು ಮಾಡ್ರಿ ಅದು ಮಾಡ್ರಿ ಅಂತ. ಹೌದಾ ಇಲ್ಲ ಡಾಕ್ಟರ್ ಸರ್? ಬಿಫೋರ್ ಯು ಟ್ರೀಟ್ ದೆಮ್ ದೇ ಆರ್ ಟೆಲಿಂಗ್ ಯು ವಾಟ್ ನೀಡ್ಸ್ ಟು ಬಿ ಟ್ರೀಟೆಡ್. ಅವರೇ ಡಯಾಗ್ನೈಸ್ ಮಾಡ್ಕೊಂಡು ಅವರೇ ಇದು ಮಾಡಿ ಸುಮ್ಮನೆ ನಿಮ್ಮ ಹತ್ರ ಬರ್ತಾರೆ ಪ್ರಿಸ್ಕ್ರಿಪ್ಷನಿಗೆ ಅನ್ಸುತ್ತೆ. ಅದಕ್ಕೆ ಇವತ್ತು ಏನು ಈ ಮ್ಯಾಗ್ಝಿನ್ ತೆಗೆದಿದ್ದೀರಾ, ಬಹುಶಃ ಎಲ್ಲರೂ ಅದ್ರ ಬಗ್ಗೆ ಓದ್ಕೊಂಡ್ರೆ ವೈಜ್ಞಾನಿಕ ಮನೋಭಾವನೆಯಿಂದ ನಾವು ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಜನರಿಗೆ ಒಂದು ಪ್ರಚಾರ ಆಗುತ್ತೆ, ಅನುಕೂಲ ಆಗುತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ನಮ್ಮ ಫಾರೂಕ್ ಅವ್ರು ಇರ್ಬೋದು ಮತ್ತು ಇನ್ನಿತರ ಕೆಲವು ಡಾಕ್ಟರ್ಸ್ ಅವ್ರು ಇರ್ಬೋದು. ನಮಗೆ ಸೆನೆಕಾ ಅಂದ್ಬಿಟ್ಟು ಒಬ್ಬ ಗ್ರೀಕ್ ಫಿಲಾಸಫರ್ ಇದ್ದಾರೆ. 4ನೇ ಶತಮಾನದಲ್ಲಿ ಅವರೆಲ್ಲರೂ ರೋಮನ್ ಫಿಲಾಸಫರ್ ಇದೆ, ತತ್ವಜ್ಞಾನಿ. ಅವ ಏನು ಹೇಳ್ತಾನೆ ಅಂದರೆ, ಪೀಪಲ್ ಪೇ ದ ಡಾಕ್ಟರ್ ಫಾರ್ ಹಿಸ್ ಟ್ರಬಲ್, ಪೀಪಲ್ ಪೇ ದ ಡಾಕ್ಟರ್ ಫಾರ್ ಹಿಸ್ ಟ್ರಬಲ್, ಫಾರ್ ಹಿಸ್ ಕೈಂಡ್ನೆಸ್ ದ ರಿಮೇನ್ ಇನ್ ಡೆಟ್, ಫಾರ್ ದರ್ ಕೈಂಡ್ನೆಸ್ ದ ರಿಮೇನ್ ಇನ್ ಡೆಟ್. ಅಂದರೆ ನೀವು ಡಾಕ್ಟರ್ ಹತ್ರ ಹೋದಾಗ ಅವು ಏನು ಕಷ್ಟಪಟ್ಟು ನಿಮಗೆ ಚಿಕಿತ್ಸೆ ಕೊಡ್ತಾನೆ, ಅದಕ್ಕೆ ನೀವು ರೊಕ್ಕ ಕೊಡ್ತೀರಿ. ಆದರೆ ಅವರು ಏನು ಮಾನವೀಯತೆ ಮೆರೀತಾನೆ, ಏನು ಕರುಣೆ ತೋರಿಸ್ತಾನೆ, ಅದು ಹೆಂಗೆ ನೀವು ತೀರಿಸ್ಲಿಕ್ಕೆ ಆಗ್ತದೆ? ಅದಕ್ಕೆ ನೀವು ಯಾವಾಗಲೂ ಸದಾ ಅವರಿಗೆ ಚಿರಋಣಿಯಾಗಿರ್ಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಆದ್ದರಿಂದ ಇವತ್ತು ಡಾಕ್ಟರ್ ಫಾರೂಕ್ ಅವರು ಬರೇ ಚಿಕಿತ್ಸೆ ನೀಡೋದಷ್ಟೇ ಅಲ್ಲದೆ ಅವರೇನು ಕರುಣೆಯಿಂದ, ಕರುಣೆಯಿಂದ ಅವರು ಅವರ ಪೇಷಂಟ್ಸನ್ನು ಕಾಣ್ತಾ ಇದ್ದಾರೆ. ಅವರು ಮಾನವೀಯತೆಯ ಸ್ಪರ್ಶವನ್ನು ನೀಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಭಾಳ ಶ್ಲಾಘನೀಯ. ಮತ್ತು ವಿಶೇಷವಾಗಿ ಬರೇ ಅವರ ಒಂದು ಸೆಕ್ಟರಿಗೆ ಸೀಮಿತ ಇರಲಾರ್ದೆ ಏನು ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೂ ಕೂಡ ಅವರು ಒಳ್ಳೆ ಡಾಕ್ಟರ್ ಅಷ್ಟೇ ಅಲ್ಲ, ಅವರು ಒಳ್ಳೆ ನಾಗರಿಕರು ಕೂಡ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ನಾನು ಇದು ಓದ್ತಾ ಇದ್ದೆ ಅವರ ಏನೇನು ಮಾಡಿದ್ದಾರೆ ಅಂತ. TB ಪೇಷಂಟ್ಸಿಗೆ ದತ್ತು ತಗೊಂಡಿರೋದು ಯಾರೂ ಫೋರ್ಸ್ ಮಾಡಿಲ್ಲ. ಸರ್ಕಾರದವ್ರು ಯಾರು ಫೋನ್ ಮಾಡಿ फारूक भाई देखो 500 लोगों को आप ये करो, अडॉप्ट कर लो, ಯಾರು ಫೋನ್ ಮಾಡಿ ಹೇಳಿಲ್ಲ. ಸ್ವಚ್ಛತಾ ಅಭಿಯಾನಕ आप ಬ್ರ್ಯಾಂಡ್ ಅಂಬಾಸಿಡರ್ ಬನೋ, ಯಾರು ಹೇಳಿಲ್ಲ. 50 ಮಂದಿ ಯಾರನ್ನ ಅರ್ಜಿ ಹಾಕಿದ್ರನಪ್ಪ ಬುಕ್ಸ್ ಕೊಡಿ ಅಂತ, ಯಾರು ಹಾಕಿರಲಿಲ್ಲ. ಯಾರಾದರೂ ಕೇಳಿದ್ರೆ ಟೆನ್ನಿಸ್ನಲ್ಲಿ ನಮ್ಗೆ ಸ್ಕಾಲರ್ಶಿಪ್ ಕೊಡಿ ಅಂತ, ಯಾರು ಕೇಳಿರಲಿಲ್ಲ. ಅದೇ ದುಡ್ಡು ಬಹುಶಃ ಇದಕ್ಕಿಂತ ಇದೇ ಫಂಕ್ಷನ್ ಇನ್ನೂ ದೊಡ್ಡದು ಮಾಡ್ಬಿಟ್ಟು ಎಲ್ಲರಿಗೂ ಊಟ ಹಾಕ್ಸ್ಬೋದಾಗಿತ್ತು. ಆದರೆ ಅವರು ಏನು ಮಾಡಿದ್ರು, ದುಡ್ಡು ಪ್ರಶ್ನೆ ಅಲ್ಲ, ಅದೇ ದುಡ್ಡಿಂದ ಒಂದು 4 ಮಂದಿದು ಜೀವನ ಸುಧಾರಣೆ ಮಾಡ್ಬೋದು, ಅವರಿಗೆ ದಾರಿ ದೀಪ ಆಗ್ಬೋದು ಅಂದರೆ ಅದು ಒಳ್ಳೇದು ಅಂತ ಭಾವನೆ ಇಟ್ಕೊಂಡು ಇವತ್ತು ಮಾಡಿದಾರಲ್ಲ, ಅದಕ್ಕೆ ಅವ್ರು ಬರೀ ಒಳ್ಳೆ ಡಾಕ್ಟರ್ ಅಲ್ಲ, ಒಳ್ಳೆ ನಾಗರಿಕರು ಕೂಡ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದ್ದರಿಂದ ಬಂಧುಗಳೇ, ನಾನು ಹೆಚ್ಚೇನು ಸಮಯ ತಗೊಳಕ್ಕೆ ಹೋಗೋದಿಲ್ಲ. ಇವತ್ತು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ದಿಸ್ ಈಸ್ ಯುವರ್ 4th year, fourth year. ಸೊ ಇವತ್ತು ಅವ್ರ 4ನೇ ವರ್ಷ ಇದೆ. ಇನ್ನು ಮುಂದೆ 40 ವರ್ಷ 100 ವರ್ಷ ನಿಮ್ಮ ಹೆಸರು ಉಳಿಲಿ. ನೀವು ಎಷ್ಟು ಜನರಿಗೆ ಸೇವೆ ಮಾಡ್ತೀರಾ. ನಮ್ಮ ಭಾಗದ ಜನರು ಒಂದಿದೆ ಈಗ ನಾನು ಎಲ್ಲ ಕಡೆ ಅಡ್ಡಾಡ್ತೀನಲ್ಲ, ಡೆಲ್ಲಿಯಿಂದ ಹಿಡ್ಕೊಂಡು ನಮ್ಮ ಹಳ್ಳಿ ತನಕ ಅಡ್ಡಾಡ್ತೀನಿ. ಆದರೆ ಒಂದು ವಿಶೇಷವಾಗಿ ನಾನು ನೋಡ್ತೀನಿ ಏನಪ್ಪ ಅಂದರೆ, ನಮ್ಮ ಕಲಬುರಗಿ ಜನರು ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಜನರು ಋಣ ಯಾವತ್ತೂ ಮರೆಯೋದಿಲ್ಲ. ನಾನು ಹೋಗ್ತೀನಲ್ಲ, ಮೈಸೂರಿಗೆ ಇರ್ಬೋದು, ಬೆಳಗಾವಿಗೆ ಹೋಗ್ಬೋದು, ಅವ್ರೇನು ರೊಕ್ಕ ಕೊಟ್ಟಾರ ಮಾಡ್ಯಾರ ಅಂತಾರೆ, ಅವ್ರ ಜವಾಬ್ದಾರಿ ಏನಾರು ಮಾಡ್ಯಾರ ಅಂತಾರೆ. ಇನ್ನು ನಮ್ಮ ಕಡೆ ಬರ್ರಿ ನೀವು ಊರ ಕಡೆ, ಇನ್ನೂ ಕೂಡ ಮಾತಾಡಬೇಕಾದ್ರೆ ತಹಸೀಲ್ದಾರಿಗೆ ಮಾತಾಡಬೇಕಾದ್ರೆ ಚಪ್ಪಲಿ ಬಿಟ್ಟು ಮಾತಾಡ್ತಾರೆ. ಯಾರಾದರೂ JE ಬೈಬೇಕಾದ್ರೂ, ಜೂನಿಯರ್ ಇಂಜಿನಿಯರಿಗೆ ಬೈಬೇಕಾದ್ರೂ JE ಸಾಬ್ ಅಂತಾನೆ ಬೈತಾರೆ. ಹೌದಾ ಇಲ್ಲ ಸರ್?
ಅದೇ ನಮ್ಮ ಜನ ಇನ್ನ ಅದೇ ಸ್ವಲ್ಪ ವರ್ಟ್ ಇರ್ಬೋದು, ಆದ್ರೆ ಕೆಲಸ ಮಾಡಿಕೊಟ್ಟಾಗ ಅವರು ಋಣ ಯಾವತ್ತೂ ಮರೆಯಲ್ಲ, ಮತ್ತೆ ಅವ್ರ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಅದು ಧರ್ಮಸಿಂಗ್ ಸಾಹೇಬ್ರು, ಖರ್ಗೆ ಸಾಹೇಬ್ರೆಲ್ಲ ನಾವು ನೋಡಿದೀವಿ, ಏನ್ ಕೆಲಸ ಮಾಡಿದ್ರೆ ಜನ ಆಶೀರ್ವಾದ ಮಾಡಿದ್ರೆ ಇವತ್ತು ಹಳ್ಳಿಯ ವ್ಯಕ್ತಿ ಡೆಲ್ಲಿ ತನಕ ಹೋಗ್ಬೋದು ಅಂದ್ಬಿಟ್ಟು ಇವತ್ತು ಕಲಬುರಗಿ ಜನರ ಆಶೀರ್ವಾದನೇ ಇರುತ್ತೆ. ಸೊ ಅದರಿಂದ ನಮ್ಮ ಜನರ ಆಶೀರ್ವಾದ ನಿಮ್ಮೇಲೂ ಇದೆ ಅಂತ ನಾನು 100% ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ಚಿಕ್ಕ ವಯಸ್ಸಿನಲ್ಲಿ ತಾವು ಈ ದೊಡ್ಡ ಕೆಲಸ ಮಾಡಿದ್ದೀರಾ. ಇನ್ನ ಎಲ್ಲ ನಮ್ಮ ಜನರು ಎಲ್ಲರೂ ಸೇರಿ ಇವರಿಗೆ ಇನ್ನ ಹೆಚ್ಚು ರೀತಿಯಾದ ಪ್ರೋತ್ಸಾಹ ಮಾಡಲಿ. ದೇವ್ರು ನಿಮ್ಗೆ ಇನ್ನ ಹೆಚ್ಚು ಶಕ್ತಿ ಕೊಡ್ಲಿ. ನಿಮಗೆ ಆರೋಗ್ಯ ಹಾಗೂ ಆರ್ಥಿಕ ಆರೋಗ್ಯ ಎರಡೂ ಇರಲಿ. ಯಾಕಂದ್ರೆ ಎರಡೂ ಬೇಕಾಗ್ತದೆ. ನೀವು ಸಮಾಜ ಸೇವೆ ಮಾಡಿ ಎಷ್ಟು ಎತ್ತರಕ್ಕೆ ಹೋಗ್ತೀರಾ ಅಷ್ಟೇ ಜನರಿಗೆ ಸೇವೆ ತಾವು ಮಾಡ್ತೀರಾ ಅಂತ ನನ್ನ ನಂಬಿಕೆ ಇದೆ. ಆ ನಂಬಿಕೆಯನ್ನ ತಾವು ಖಂಡಿತವಾಗಿ ಉಳಿಸ್ತೀರಾ ಅಂತ ಕೂಡ ನನಗೆ ಸಂಪೂರ್ಣವಾದಂತ ಭರವಸೆ ಇದೆ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳ ಜೊತೆ ಗ್ರೂಪ್ ಫೋಟೋ ಕ್ಲಿಕ್ಕಿಸಿಕೊಂಡರು. ಈ ಸಂದರ್ಭದಲ್ಲಿ ಅರವಿಂದ್ ಚೌಹಾಣ್, ಕಿರಣ್ ದೇಶ್ಮುಖ್, ಬಾಬುಮಿಯಾ ಮಣ್ಣೂರ್, ಮಸೂದ್ ಅಲ್ ಹಸನ್, ಮಜರ್ ಹುಸೇನ್, ಅಜ್ಮಲ್ ಗೋಲಾ, ಫರಾಜುಲ್ ಇಸ್ಮಾಲ್, ಶಂಶೀರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ.